ಆ ಹುಡುಗಿ ಬೋಲ್ ಚೆನ್ನಾಗೈತಿ. ಹೆಂಗನ ಇವತ್ತು ಟೈಮು ಸೇನಕೈತೆ ಜಲ್ದಿ ಹೋಗಿ ಬರ್ರಿ ಅಂತ ಹೇಳೇವ್ರಿ. ಹೋಗಿ 10 ಗಂಟೆ 11 ಗಂಟೆ ಒಳಗೆ ಹೆಣ್ಣಾರ ಮನೆಗೆ ಹೋಗ್ಬೇಕಂತಿ. ಇವ್ರಿನ್ನ ವಾಲ್ಟ್ರೋ ಹೆಂಗ. ಏ ದೇವೋ ದೇವೋ, ಏನಪ್ಪ? ಜಲ್ದಿ ರೆಡಿ ಆಗ್ರಲ್ಲ. ಟೈಮ್ ಆಗುತ್ತೆ. 11 ಗಂಟೆ ಒಳಗೆ ಹೆಣ್ಣವ್ರ ಮನೆಯಾಗ ಇರಬೇಕು ಅಂತ ಹೇಳೇವ್ರಿ. ತಿರುವೊಂದು ಕ್ಷಣ ಲೇಟ್ ಆದ್ರೂ ಪರವಾಗಿಲ್ಲ, ಬರೋಕ್ಕಾಗುತ್ತೆ. 11 ಗಂಟೆ ಒಳಗೆ ಅವ್ರ ಮನೆಗೆ ಹೋಗ್ಬೇಕು. 10 ಗಂಟೆ ಒಳಗೆ ಹೋಗ್ಬೇಕು. ಜಲ್ದಿ ರೆಡಿ ಆಗ್ ಪಾಪ. ರೆಡಿ ಆಗ್ದಂಗೆ ನೀನು ಇನ್ನೂ ಇದೆಯಲ್ಲ, ಆತೆ ರೆಡಿ ಆಲೇನಿ. ಎಲ್ಲ ರೆಡಿ ಆಗೈತೆ ಕಣಪ್ಪ. ಆಲೆ ನೋಡು, ಆಲೆ ರೆಡಿ ಆಗೇ ಇದ್ದೀನಿ. ಕನ್ನಡಕ ಹಾಕಬಿಟ್ಟಿದ್ದೀನಿ. ಪಾಪ ಒಂದು ಟೋಪಿ ಹಾಕಿಡಲ್ಲ. ತಲೆ ಮೇಕೊಂದು ಆ ಕೂದ್ಲುದ್ರಿರೋದು ಕಾಣ್ದಂಗೆ ಟೋಪಿ ಹಾಕಿ ಬಿಡು. ಹೇಗ್ ಕಾಣಿಸ್ತಾ ಇದ್ದಾನಪ್ಪ ನಮ್ಮ ಅಣ್ಣ? ಚೆನ್ನಾಗ ಇದ್ದಾನಮ್ಮ. ನನ್ನ ಮಗನ್ಗೆ ಏನಾಗ್ಯವನಿ. ನನ್ನ ಮಗ ಇದ್ದಾನೆ. ಇವಾಗ ತರ ಹುಡ್ಗಿನೂ ಹಂಗೆ ಐತಿ. ಎಲ್ಲ ಹುಡ್ಗಿ ನೋಡ್ಬಿಟ್ರೆ ಹೊಟ್ಟೆ ಉರ್ಕೊಳ್ತಾರೆ. ಇದೇನಪ್ಪ ಕಿಟ್ಟಪ್ಪನ ಸೊಸೆ ಇಷ್ಟು ಚೆನ್ನಾಗೈತೆ, ಕಿಟ್ಟಪ್ಪನಿಗಿಂತ ಒಳ್ಳೆ ಸೊಸೆ ಸಿಕ್ಬಿಡ್ತು, ಎಷ್ಟು ಚೆನ್ನಾಗೈತೆ ಸೊಸೆ ಅಂತ ಹೇಳಿ ಊರಲ್ಲೆಲ್ಲ ಹೊಟ್ಟೆ ಉರ್ಕೊಬಿಡ್ತಾರೆ ಕಣಮ್ಮ. ಹೆಂಗತ್ತ ಕೊಡ್ತೀವಿ ಅಂತ ಹೇಳೇವ್ರಿ. ಫೋಟೋ ಗಿಟ ಎಲ್ಲ ಕಳಿಸಿದ್ದೆ. ಮೊದ್ಲಿತ್ತಲ್ಲ ಆ ಫೋಟೋ ಕಳಿಸಿದ್ದು ನಾನು. ಎಲ್ಲ ಆ ಫೋಟೋ ಅದೇ ಮೊದಲೆಲ್ಲ ಕೂದ್ಲಿದ್ವಲ್ಲ ಅಂತ ಎಲ್ಲ ಫೋಟೋ ಕಳಿಸಿದ್ದೆ. ಇನ್ನು ಒಂದು 5 ವರ್ಷದ ಇಂಚಗಳದು ಫೋಟೋ ಕಳಿಸಿದ್ದೀನಿ. ಅಕ್ಕಿ ಒಪ್ಕೊಂಡವ್ರಿ. ಟೋಪಿ ಹಾಕಿ ಪಾಪ ಒಂದ. ತಡಿಯಪ್ಪ, ಆಯ್ಕೊಂಬೈತೀನಿ ಹೋಗಿ. ಚಿಕ್ಕಮ್ಮ ರೆಡಿ ಆದ್ಲೇನಮ್ಮ? ನಿಮ್ಮ ಚಿಕ್ಕಮ್ಮ ರೆಡಿ ಆಗಲ್ಲಮ್ಮ. ಕಿಟ್ಟಣಯ್ಯ, ಹೊಲ್ಟ್ರೆ? ಇದೇಮ್ಮ ಹೊಲ್ಟಿದೀವಿ, ನೀನು ಬರಲಿ ಅಂತ ಕಾತ್ಕೊಂಡಿದ್ದೆ ಕಣಮ್ಮ. ಬಾ, ಇನ್ನೇನು ರೆಡಿ ಆಗ್ತಾ ಇದ್ದಾನೆ ನಮ್ಮ ಹುಡುಗ, ಹೋಗೋದೇ. ಸರಿ ಕಂಟಿಗೂ ಫೋನ್ ಮಾಡಿದ್ದೆ. ಅವನು ಬಾರಲ್ಲ ನೀನೊಬ್ಬ ಅಂತ ಹೇಳಿ ಬತ್ನಿ ಕಣಣ ಅಂತ ನೀಡತ್ತಿನ ತಕ ಪತ್ತಿಲ್ಲ. ಮಾತಾಡ್ಸ್ಬರಕ್ಕಿಲ್ಲ ಎಲ್ಲ ನನ್ನ ಮಂತಾಗಿದ್ರಿ. ನಾನತ್ ನೋಡ್ಲಿಲ್ಲಪ್ಪ. ಇನ್ನೇನು ಟೈಮ್ ಆಗುತ್ತೆ, ನೀನು ಜಲ್ದಿ ಹೋಗ್ಬೇಕಣಮ್ಮ, ಜಲ್ದಿ ಬಾ ಅಂತ ಹೇಳ್ದ. ಅದಕ್ಕೆ ನಾನು ಬಂದೆ. ನೀವೆಲ್ಲ ರೆಡಿ ಆದ್ರೇನ ಮಾಲೇನೆ? ರೆಡಿ ಆಗಿದ್ದೀವಿ ಆಂಟಿ, ಎಲ್ಲ ರೆಡಿ ಆಗಿದ್ದೀವಿ ಆಲೇನೆ. ರೆಡಿ ಆಯ್ತು, ಹೊರಡ್ಲಾ ರೀ? ಬಿಡು, ಶ್ರೀಕಂಠಿ ಮಗುದು ಕಾರ್ ಐತಲ್ಲ, ಕಾರ್ ಬರುತ್ತಿ. ನಾನು ಹೇಳಿದ್ದೀನಿ ಶ್ರೀಕಂಠಿ ಕಳ್ಸಲ್ಲ ಅಂತ ಹೇಳಿ, ಅವನು ಕರ್ಕೊಂಡು ಹಂಗೆ ಬಾ ಅಂತ ಹೇಳಿ ಫೋನ್ ಮಾಡಿದ್ದೀನಿ. ಬರ್ತಾರೇನೋ. ತಡಿ, ಕಾರ್ನಾಗೆ ಹೋಗೋಣ. ಕಿಟ್ಟಣಯ್ಯ, ನೀನು ಏನನ ಅದನ್ನೇನು ತಂದುಬಿಟ್ರೆ ಲುಸ್ಮಕ್ಕಂತೂ ಅಯ್ಯಪ್ಪ ಅಯ್ಯಪ್ಪ ಅಯ್ಯಪ್ಪ, ನನ್ನ ಮಗಳಿಗಿನ್ನ ಸೆನಕಿರ ಹೆಣ್ಣು ತಕೊಂಬನ್ನಲ್ಲಪ್ಪ ಕಿಟ್ಟಪ್ಪ ಅಂತ ಹೇಳಿ ಬಾಯ್ ಮೇಲೆ ಕೈ ಕೆಮ್ತಾಳಿ. ಲುಸ್ಮಕ್ಕ ಎಂಥ ಹೆಣ್ಣು ತಕೊಂಬನ್ಲಪ್ಪ, ಹೆಣ್ಣು ತಕೊಂಬನ್ನಪ್ಪ, ನನ್ನ ಮಗಳನ್ನ ಕೊಟ್ಟಿದ್ರು ಕೊಡ್ಬೋದಾಗಿತ್ತು ಅಂತ ಹೇಳಿ ಅಂದ್ಕೋಬೇಕು. ನನ್ನ ಮಗಳನ್ನ ಕೊಡಬೇಕಾಗಿತ್ತಪ್ಪ, ನನ್ನ ಮಗಳನ್ನ ಕೊಟ್ಟಿದ್ರೆ ಚೆನ್ನಾಗಿರಳಪ್ಪ, ನನ್ನ ಮಗಳಿಗಿನ್ನ ಒಳ್ಳೆ ಹೆಣ್ಣು ಅಂತಲ್ಲಪ್ಪ ಕಿಟ್ಟಪ್ಪ ಅಂತ ಅನ್ಕೋಬೇಕಲ್ಲ ಲುಸ್ಮಕ್ಕ. ಎಂಥ ಹೆಣ್ಣು ತಕೊಂಬಂದ್ಲಪ್ಪ, ಇವತ್ತು ಹೆಂಗಾಯ್ತಪ್ಪ ಅನ್ಕೋಬೇಕು. ಹುಡುಗಿ ಮಾತ್ರ ಸೂಪರ್ ಆಗೈತೆ, ಬೆಳ್ಳಗೆ ಎಷ್ಟು ಚೆನ್ನಾಗೈತೆ ಹಂಗೆ. ಲಕ್ಷಣಾಗಿ ಆ ಹುಡುಗಿ ಸಿಕ್ಬಿಟ್ರೆ ಸಾಕತ್ತ. ಊರಾಗೆಲ್ಲ ಕೊಂಡಾಡ್ತಾರೆ, ಬಿಡು ಕಿಟ್ಟಪ್ಪ ಒಳ್ಳೆ ಹೆಣ್ಣು ತಕೊಂಬಂತು, ಒಳ್ಳೆ ಚೆನ್ನಾಗಿರೋ ಸೊಸೆ ತಕೊಂಬಂತು ಅಂತ ಊರಾಗೆಲ್ಲ ಕೊಂಡಾಡ್ತಾರೆ ನಿನ್ನ. ಹೇಗಳಪ್ಪ, ಅದು ಒಂದಿಟ್ಟು ನೀನು ಕೂದಲು ಟ್ರಿಸ್ಕೆ ಮತ್ತು ಬೇರೆ ತಂದಿದ್ದಲ್ಲ, ಅದನ್ನ ಹಾಕ್ಯಾಣ ನೀ ಚೆನ್ನಾಗಿ ಕಾಣ್ತೈತಿ. ಸೂಪರ್ ಆಗೈತಿ. ಇವಾಗ ನೋಡು, ಕೂದಲು ಇದಾವೆ, ತಲೆಯಾಗೆ ಎಂಬ ಥರನೇ ಕಾಣ್ತೈತಿ. ಚೆನ್ನಾಗೈತಿ, ಒಳ್ಳೆ ತಗೊಂಬಂದಿದ್ಲೇನ ಹೇಳಿ, ತಲೆಗೆ ಹಾಕ್ಯಂಬದಲ್ಲ ನಮ್ಮನೆ ನೀನು ತಂದಿದ್ದ? ಚಿಕ್ಕಮ್ಮ ತಗೊಂಬಂದಿದ್ದೆ, ಹಾಕಂಬ್ಲಿಲ್ಲ, ಇವಾಗ ಹಾಕೋಣ ನೋಡು. ಕೂದಲಿದ್ದಾವೆ ಅನ್ನೋ ಥರನೇ ಕಾಣಿಸ್ತೈತೆ. ಅವ್ರಿಗೆ ಗೊತ್ತಾಗದೇ ಇಲ್ಲ, ಯಾವುದೇ ಕಾರಣಕ್ಕೂ ಕೂದಲಿಲ್ಲ ಅಂತ ಹೇಳಿ ಗೊತ್ತಾಗದೇ ಇಲ್ಲ. ಚೆನ್ನಾಗೈತೆ ಹೇಳು. ಮದುವೆ ಆಗ ತಕ ಒಂದು ಸ್ವಲ್ಪ ಗೊತ್ತಾಗಲಿಲ್ಲ ಅಂದ್ರೆ ಸಾಕು. ಮದುವೆ ಆದ್ಮೇಲೆ ಕೊಳ್ಳಕ್ಕೆ ಒಂದು ತಾಳಿ ಬಿದ್ಮೇಲೆ ಆಮೇಲೆ ಗೊತ್ತಾದ್ರೂ ಏನಾಗಲ್ಲ. ವರದಕ್ಷಿಣೆನು ಏನು ಬೇಡ, ನಾನೇ ವರದಕ್ಷಿಣೆ ಕೊಡ್ತೀನಿ ಅಂತ ಹೇಳೀನಿ. ಹೆಂಗ ಕೊಡ್ತೀವಿ ಅಂತ ಒಪ್ಕೊಂಡವ್ರ ಹತ್ತ. ಕಾರ್ ಬತ್ತಿದಂಗೆ ಹೋಗೋಣ ಜಲ್ದು. ಪಾಪ ಸ್ಯಾಮ್ ಹೇಳ್ಬೋದ? ಸ್ಯಾಮ್ಗೆ ಹೇಳ್ಬೇಕಾಗಿತ್ತು, ತಿರ್ಗ ಅವನು ಎತ್ತೋದ್ರ ಅಂತ ಅನ್ಕೊಂತಾನೆ. ಅಯ್ಯೋ, ಅವನ ಅಣ್ಣಗೆ ಮಾತ್ರ ಮದುವೆ ಮಾಡ್ತಾರೆ, ನನಗೆ ಮದುವೆ ಮಾಡಲ್ಲ ಅಂತ ಕೇಳ್ತಾ ಇದ್ದ ಸ್ಯಾಮು. ನನಗೆ ಅವ ಮದುವೆ ಮಾಡ್ತೀಯಾ ಚಿಕ್ಕಮ್ಮ ಅಂತಿದ್ದ. ಅಣ್ಣಯಿಂದಾದ್ಮೇಲೆ ನಿಂದೆ ಕಣಪ್ಪ ಮದುವೆ ಮಾಡೋದು ಅಂತ ಹೇಳಿದೀನಿ. ಅಯ್ಯೋ ನಮ್ಮ ಸ್ಯಾಮ್ ಅಂತ ಬಿಡಾಕ ಅತ್ತ ಹೆಂಗೆ ಕೇಳ್ತಾನೇನು ಬೇಡ. ಸುಮ್ಮನೆ ಅವನಿಗೂ ಸಿಗ್ತವೆ, ಎಲ್ಲ ಸಿಗ್ತವೆ. ಈಗೇನು ದುಡ್ಡಿನ ಮುಂದೆ ಏನೂ ಅಲ್ಲ. ಹೆಂಗಾನೆ ಇರಲಿ, ಏನು ದುಡ್ಡು ಇವಾಗ ನೋಡು, ಕಿಟ್ಟಣ ಎಲ್ಲ ಒಡವೆ ಮಾಡಿಸ್ನಿ ಅಂದಿತ್ತು, ಎಂಥ ಬಂಗಾರ ಅಂತ ಏನು ಕೊಡಲ್ವಿ ಇವಾಗ. ಎಂಥ ಸೆನಕೈತೆ ಹಂಗೆ ಬೆಳ್ಳಗೆ ತೆಳ್ಳಗೆ ಎಂಥ ಸೆನಕೈತಿ ಹುಡುಗಿ, ಎಷ್ಟು ಲಕ್ಷಣಾಗೈತಿ. ಅವಳೆ ಪಿಕ್ಚರ್ನಾಗೆ ಇರಲ್ವಿ ಹಂಗೈತೆ ಹುಡುಗಿ. ದುಡ್ಡಿನ ಮುಂದೆ ಯಾವುದೂ ಇಲ್ಲ, ಸುಮ್ಕಿರು. ಕೋಟೆ ಕೊಡ್ತಾರೆ, ಚೆನ್ನಾಗಿರೋರು ಸಿಗ್ತಾರೆ. ಕಿಟ್ಟಣ ಯಾವಾಗ ಎಲ್ಲ ನೆಕ್ಲೆಸ್ ಮಾಡಿಸ್ತೀನಿ, ಸರ ಮಾಡಿಸ್ತೀನಿ, ಕಿವಿಗಳವೆಲ್ಲ ಕೊಡಿಸ್ತೀನಿ, ಕಾಲು ಚೆನ್ನಾಗಿ ಕೊಡಿಸ್ತೀನಿ, ಎಲ್ಲನ ನಮ್ಮದೇ ಖರ್ಚು ಅಂದ್ಬಿಡ್ತಾ ಕೊಡ್ತಾರೆ. ಹಂಗೆಲ್ಲ ಅಂದರೆ ಅಷ್ಟೇ. ಏನು ಕಿಟ್ಟಣಗೆ ಏನು ಕಮ್ಮಿ, ಎಲ್ಲ ಮಸ್ತಾಗಿ ತೋಟ ಕೊಡುತ್ತೆ. 25-30 ಲಕ್ಷ ರೂಪಾಯಿಗೆ ತೋಟ ಹೋಗುತ್ತೆ. ಎಲ್ಲ ಮಸ್ತಾಗಿರ್ಬೇಕಾದ್ರೆ ಯಾಕೆ ದುಡ್ಡಿಗೆ ಯಾಕೆ ಯೋಚನೆ ಮಾಡ್ಬೇಕಲ್ವೇನಣ್ಣ?
ಹೋಗ್ಲೇಳಮ್ಮ ಹೋಗ್ಲೇಳ ನನ್ನ ದುಡ್ಡಿಂದೇನು ಲೆಕ್ಕ ಅಲ್ಲ ಅಲಸ್ ಮಕ್ಕಳ ಮುಂದೆ ನಾನು ಬಂಗಾರದಂತ ಏನು ತರಬೇಕು ಅದ್ದೂರಿಯಾಗಿ ನಮ್ಮೂರಾಗ ನಾನು ಮದುವೆ ಮಾಡಬೇಕು ಅಷ್ಟೇನು ಅವಳ ಮಗಳನ್ನಂತೂ ಕೊಡ್ಲಿಲ್ವಲ್ಲ ಅಲಸ್ ಮಕ್ಕ ಮಗಳನ್ನ ಕೊಡ್ಲಿಲ್ಲ ನೋಡಪ್ಪ ನಾನು ಕೊಡ್ಬೇಕಾಗಿತ್ತು ಅಂತ ನೊಂದ್ಕೋಬೇಕು ಕಿಟ್ಟಪ್ಪ ಕೊಡ್ಲಿಲ್ವಲ್ಲ ನಾನು ಮಗಳನ್ನ ಅಂತ ಹೇಳಿ ಯಪ್ಪ ಫೋನ್ ಮಾಡವ್ರಿಗೆ ಜಲ್ದಿ ಹೋಗೋಣ ತಿರ್ಗಾ ಟೈಮ್ ಆಗುತ್ತೆ ನೀನು ನೋಡಿದ್ರೆ 11 ಗಂಟೆ ಒಳಗೆ ಅಲ್ಲಿಗೆ ಹೋಗ್ಬೇಕು ಅಂತೀಯ 10 ಗಂಟೆ ಅಷ್ಟೊತ್ತಿಗೆ ಹೋಗೋಣ ತಿರ್ಗಾ ಯಾಕೆ ತಡಿಯಮ್ಮ ಫೋನ್ ಮಾಡಿದೀನಿ ಗೊತ್ತಾನೆ ಹುಡುಗ ಎದ್ದಿಲ್ವಂತೆ ಎದ್ದಾಳಲ್ವಂತೆ ರಾತ್ರಿ ಎಲ್ಗ ಹೋಗಿದ್ದಂತೆ ಬಾಡಿಗೆ ಹೋಗಿದ್ದಂತೆ ಅದಕ್ಕೆ ಎದ್ದಿಲ್ವಂತೆ ಫೋನ್ ಮಾಡಿದ್ದೆ ಗೊತ್ತೀನಿ ಅಣ್ಣ ಮಕ್ಕ ತೊಳ್ಕೊಂತ ಇದ್ದಾನೆ ಗೊತ್ತೀನಿ ಅಂತ ಅವಟ್ಟು ನಿದ್ಗಣಾಗಿತ್ತ ಹೋಗಂತ ತಡಿ ಇನ್ನೂ ಟೈಮ್ ಐತಿ ಹೋಗಿ ಜಲ್ದಿ ಬರೋಕ್ಕಾಗುತ್ತೆ ಹೋಗೋದೊಂದು ಹೋಗ್ಬಿಟ್ರೆ ಸಾಕು ಸಮೀಕ್ ನಾನು ಅದಕ್ಕೇನೆ ಎಲ್ಲ ಕೇಳಿದ್ದೀನಿ ಯಾವ ಟೈಮಿಂಗ್ ಹೋಗ್ಬೇಕು ಏನು ಅಂತ ನನಗೆ ಹಂಗ ಹೆಣ್ಣು ಸಿಕ್ಬಿಡ್ತು ಇನ್ನು ಜಯಮ್ಮ ಮಗಳಿಗೆ ಒಂದು ಗಂಡು ಬಂದ್ಬಿಟ್ರೆ ಸಾಕು ಜಯಮ್ಮನ ಮಗಳದು ಮದುವೆ ಆರಾಮಾಗಿ ಜಾಮ್ ಜೂಮ್ ಅಮ್ಮಂಗೆ ಇಲ್ಲೇ ಊರಾಗೂ ಅಲ್ಲಸ್ ಮಕ್ಕಳ ಕಣ್ಣೆದ್ರಿ ಮಾಡಿಬಿಡ್ತಾಳೆ ಅದನ್ನೊಂದು ನೋಡ್ತಾ ಇದೀವಿ ಅದೊಂದು ಸೆಟ್ ಆಗ್ಬಿಟ್ರೆ ಸಾಕಲ್ಲ ನಮ್ಮ ನಿನ್ನ ಮಗಳಿಗೆ ಅಣ್ಣ ಅದೊಂದು ಇವತ್ತು ತಲೆನೋವಾಗೈತಿ ಯಾರು ಬರಲ್ಲ ಅಣ್ಣ ಅವಾಗ ಒಂದೆರಡು ದಿನ ಮಸ್ತ ಕೇಳಿರು ನಾವಿನ್ನ ಮದುವೆ ಮಾಡಲ್ಲ ನಾವಿನ್ನ ಒಬ್ಬಳೆ ಮಗಳು ಅಂತ ಅಂದ್ವಿ ಇವಾಗ ನೋಡಿದ್ರೆ ಯಾಕೋ ಯಾರೂ ಬರ್ತಾನೇ ಇಲ್ಲ ನನ್ನ ಮಗಳಿಗೆ ಯಾಕಪ್ಪ ಯಾರ್ಯಾರು ಅವಾಗೆಲ್ಲ ಕೇಳಿದ್ರಪ್ಪ ಇವಾಗ ಯಾರು ಗೊತ್ತಿಲ್ಲ ಕೇಳಬೇಕಾದಿಲ್ಲ ಯಾರು ನಾನು ಮಾಡ್ತೀನಿ ನಮ್ದು ಒಬ್ಬಳೆ ಮಗಳು 3 ಅಣ್ಣಯ್ರು ಇದ್ದಾರೆ 3 ಅಣ್ಣಯ್ರು ದುಡಿತಾರೆ ಅಂತಂದ್ರೆ ಒಬ್ಬಳೆ ಮಗಳಿಗೆ ಬರಲ್ವೇ ಬರ್ತಾರೆ ನಾವು ಮಾಡ್ತೀವಿ ಇನ್ನು ನಾವು ಅಯ್ಯೋ ನಾವು ಚಿತ್ರದ ಮದುವೆ ಮಾಡ್ತೀವಿ ಇನ್ನು ಮತ್ತು ಅಲಸ್ಮಿಗೆ ಕಣ್ಣೆದ್ರಿಗೆ ನೋಡಿ ಹೊಟ್ಟೆ ಉರ್ಕೋಬೇಕು ಇಲ್ಲೇ ಮದುವೆ ಮಾಡ್ಬೇಕು ಇನ್ನೂ ಗ್ರ್ಯಾಂಡ ಮಾಡಬೇಕು ನಮ್ಮನ್ನು ಕರೀಲಿಲ್ಲ ಎಷ್ಟು ನಮಗೆ ಬೇಜಾರಾದ ಗೊತ್ತೇ ಎಲ್ಲ ಸೀನೆ ಮೊದಲು ಕರೀಲಿಲ್ಲ ಎಲ್ಲಾನು ಬರ್ರಿ ಬಳೆ ತೊಡ್ಕೊಂಬಂತ್ರಿ ಬರ್ರಿ ಗಂಗಮ್ಮನ ಮಾಡಕ್ಕೆ ಹೋಗ್ತಾರೆ ಬರ್ರಿ ಅದನ್ನು ಮಾಡ್ತಾರೆ ಇದನ್ನು ಮಾಡ್ತಾರೆ ಅರಿಶಿಣೆಣ್ಣೆ ಹಾಕ್ತಾರೆ ಅಂತ ಎಲ್ಲ ಕರಿಯೋಕ್ಕೆ ಓಡಾಡಿದ್ಲು ವೆಡ್ಡಿಂಗ್ ಕಾರ್ಡ್ ಇಟ್ಕೊಂಡು ಓಡಾಡಿದ್ಲು ಅಯ್ಯೋ ನೋಡ್ಬೇಕಾಗಿತ್ತು ಊಟ ಮಾಡಕ್ಕೆ ಬನ್ನಿ ಅಂತ ಕರೆಯೋದು ಹಿಂಗೆ ಕೇಳ್ತೀಯ ನಮಗೆ ದೊಡ್ಡವರಾಗಿ ನಮ್ಗೆ ಅಷ್ಟು ಮರ್ಯಾದೆ ಬೇಡ ಏನೇನೇನು ಸೀಮೆ ಕೆಲಸ ಮದುವೆ ಮಾಡವಳೆ ಎಲ್ಲ ಒಂದಿಟ್ಟು ಗೌರ್ಮೆಂಟ್ ಕೆಲಸದಾರ ಮೇಷ್ಟ್ರು ಕೆಲಸದಾರ ಒಂದಿಟ್ಟು ಸಿಕ್ಕಿರೋದಕ್ಕೆ ಹಿಡಿಯೋಕ್ಕಾಗಲ್ಲ ಅವಳನ್ನ ಏನೋ ದೊಡ್ಡ ಕೆಲಸದಾರ ಏನಾನ ಸಿಕ್ಕಿದ್ರೆ ಅವಳನ್ನೆಲ್ಲ ಹಿಡಿಯೋಕ್ಕಾಗ ಅಲ್ಲ ತಗ ಹೆಂಗಿರ್ತಾರೆ ಅವನಿಗೆಲ್ಲ ಗೊತ್ತಾಗೈತಲ್ಲ ಮುಂದೊಂದಿನ ನಂಬ್ತಾನೆ ನಿಮ್ಮೂರಾಗೆ ಹಿಂಗೆ ಹೇಳಿದ್ರು ಯಾರನ ಹುಡುಗಿಯರು ಸರಿ ಇಲ್ಲ ಯಾರನ್ನ ಲವ್ ಮಾಡ್ತಾರೆ ಅಂತ ಹೇಳಿದ್ರು ಅಂತ ಕೇಳ್ತಾನೆ ಅವನು ಇವಾಗೇನೋ ಆಗ್ಯವನ ಅವನು ಬಿಡತ್ತ ಇವೆಂಟ್ ಬಿಟ್ರೆ ಗತಿ ಇಲ್ಲ ಯಾರು ಕೊಡ್ತಿರಿಲ್ವೇನ ಅತ್ತೆ ಆಗ್ಯವನ ಅವನೇನು ಅಷ್ಟು ಚೆನ್ನಾಗಿಲ್ಲ ಕಣಕ ಸೆನಕ್ಕಿಲ್ಲ ಹೇಳು ಅವನೇನೇನು ಬಡ ಸೆನಕ್ಕಿಲ್ಲ ನೋಡಕ ಎಪ್ಪಡಾಗತ್ತಿಯಾಗಿಲ್ಲ ಕಣಮ್ಮ ನಾನು ನೋಡೇನಲ್ಲ ನಮ್ಮನ್ಗೂ ನಾವು ಅವತ್ತು ಕಿಟ್ಟಾನೆ ನಾನು ಅಲ್ಲೇನ ನೀನೇನು ಸೆನಕ್ಕಿಲ್ಲಲ್ಲ ಮಕ್ಕಳಿಗೆ ಸೆನಕ್ಕಿಲ್ಲ ಕಣಮ್ಮ ಹುಡುಗಿ ಸೆನಕ್ಕಿಲ್ಲ ಹೇಳು ಸೆನಕ್ಕಿರೋರು ಬರ್ತಾರೆ ಯಾರನ್ನ ಇನ್ನು ಚೆನ್ನಾಗಿರ್ಬೇಕು ನನ್ನ ಮಗಳಿಗೆ ಚೆನ್ನಾಗಿರ್ಬೇಕು ಗಂಡು ನೋಡೋಕ್ಕೆ ಒಂದಿಟ್ಟು ಉದ್ದ ಇರಬೇಕು ಒಂದಿಟ್ಟು ದಪ್ಪ ಇರಬೇಕು ಒಂದಿಟ್ಟು ಗಡತ್ತಾಗಿರ್ಬೇಕು ಚೆನ್ನಾಗಿರ್ಬೇಕು ನೋಡಕ್ಕೆ ಒಳ್ಳೇನೆ ಹೆಂಗೆ ಕಾಣ್ತಾನಪ್ಪ ಹೆಂಗೆ ಐದಾನಪ್ಪ ಜಯಮ್ ನಳಿಯ ಅನ್ಬೇಕು ಹಂಗಿರ್ಬೇಕು ಸಿಗ್ತಾರೆ ಬಿಡು ಅಂತಾರೇನು ನೀನು ಯಾತ ಇಲ್ದಾರ್ಗೆ ಸಿಕ್ಕ್ಯಾರ ಅಂದರೆ ಯಾತ ಇರೋರ್ಗೆ ಏನು ಬಂದ ಶ್ರೀಕಂಠಿ ಹೊಲ್ಟೇನಲ್ಲ ಹೋಗೋಣ ಬಾ ಕಾರ್ ಬಂದು ನಿಂತ್ಕೊಂಡೈತಿ ಬಾ ಹೋಗೋಣ ನಾವೆಲ್ಲ ರೆಡಿ ಆಗಿದ್ವಪ್ಪ ನಿಮ್ಮ ಮನೆ ಕಾಯ್ತಿದ್ವಿ ನಡಿಯಮ್ಮ ಜಯಮ್ಮ ಅಕ್ಕಿ ನಡಿ ಇವಾಗ ನೀನು ಕರ್ಕೊಂಡು ಹೋಗ್ತಾ ಇರೋದು ಕರ್ದಲ್ಲಿ ಹೊಸ್ಮಕ್ಕಿ ಓಟ್ ಉಳ್ಕೊಂತಾಳ ಜಯಮ್ಮ ಹೆಣ್ಣು ನೋಡಕ್ಕೆ ಕರ್ಕೊಂಡು ಹೋತು ಜಯಮ್ಮನ್ನ ಹೆಣ್ಣು ನೋಡಕ್ಕೆ ಕರ್ಕೊಂಡು ಹೋದ ಕಿಟ್ಟಪ್ಪ ಅಂತ ಏನಾನ ಲಸ್ಮಕ್ಕು ಗೊತ್ತಾಗ್ಬಿಟ್ರಿ ಈ ಹೊಟ್ಟೆ ಉರ್ಕೊಂತಾರ ನೋಡಿ ಉರ್ಕೊಂಬ್ಲೇಳು ಅವ್ರಿಗೆ ಬೇಕಾದ್ರೆ ನಾವು ಕರೀತಾರೆ ನಮಗೆ ಬೇಕಾದ್ರೆ ನಾವು ಕರಿತೀವಿ ನಡಿಯಮ್ಮ ಹೋಗೋಣ ಬೇಡಣ ಅವಳಿನ್ನ ಹುರ್ಕೋಬೇಕು ನಾವೆಲ್ಲ ಸೆನಕ್ಕಿರ್ಬೇಕು ಅವಳಿನ್ನ ಹುರ್ಕೋಬೇಕು ಹಂಗೆ ನಾವೆಲ್ಲ ಸೆನಕ್ಕಿತ್ಕೊಂಡು ಹೋಗ್ಬೇಕು ನನ್ನ ಮಗನಿಗೆ ಇವತ್ತು ಏನು ನೋಡೋದು ಕೊಲ್ಟಿವಿ ಹುಡುಗಿ ಹೆಂಗೈತಿ ಅಂದರೆ ನಿಜವಾಗ್ಲು ಹಂಗೈತಿ ಸೂಪರ್ ಆಗೈತೆ ಒಳ್ಳೆ ಭಾಳ ಸೇನಕೈತಿ ಆ ಹುಡುಗಿ ನಾನು ಏನಾದ್ರು ಮದುವೆ ಮಾಡ್ಕೊಬಿಟ್ರೆ ಏನಿಲ್ಲ ಇಲ್ಲೆಲ್ಲ ಹೊಟ್ಟೆ ಹುರ್ಕೊಬಿಡ್ತಾರೆ ಹಂಗೈತಿ ನಮ್ಮ ಹುಡುಗಿ ನಾನೆಲ್ಲ ಒಡವೆ ಕೊಡ್ತೀನಿ ಅಂತ ಹೇಳಿದ್ದೆ ಹೆಂಗೆ ಒಪ್ಕೊಂಡವ್ರಿ ಕೊಡ್ತೀವಿ ಅಣ್ಣ ನಿಮ್ಗೇನೆ ಅಂತ ಹೇಳೇವ್ರಿ ಹೋಗ್ತೀವಿ ಹಂಗೆ ನೋಡ್ಕೊ ಬರ್ತೀವಿ ಇನ್ನೇನು ಮದುವೆ ಆದಂಗೆ ನನ್ನ ಮಗೊಂದು ನೋಡ್ತಾ ಇರ್ರಿ ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು